ಹಾಗಾದ್ರೆ ಈ ಹಗರಣದ ಹಿಂದೆ ಯಾರ್ಯಾರಿದ್ದಾರೆ, ಯಾರ ಕೈವಾಡದಿಂದ ಇದೆಲ್ಲ ನಡೀತಾ ಇದೆ ಅಂತ, ಯಾರಿಗೆಲ್ಲ ಹಗರಣದ ಕಮಿಷನ್ ಹೋಗಿದೆ, ಹಾಗಾದ್ರೆ ಯಾರಿಗೆ ಎಷ್ಟು ಪಾಲು ಹೋಗಿದೆ, ಇದಕ್ಕೆಲ್ಲ ನೇರ ಹೊಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರೇ. ಹಾಗಾದ್ರೆ ಇದಕ್ಕೆಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಉತ್ತರವನ್ನ ನೀಡ್ತಿಲ್ಲ? ಹಾಗಾದ್ರೆ ಎಸ್, ಇಷ್ಟೆಲ್ಲ ಹಗರಣ ನಡೀತಾ ಇದೆ ಅಂದ್ರೆ ಇದರ ಹಿಂದೆ ಯಾರ್ಯಾರಿದ್ದಾರೆ, ಹಾಗಾದ್ರೆ ಯಾರ ಕೈವಾಡದಿಂದ ಇದೆಲ್ಲ ನಡೀತಾ ಇದೆ, ಇದಕ್ಕೆಲ್ಲ ನೇರ ಹೊಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರೇ. ಹಾಗಾದ್ರೆ ಯಾರಿಗೆಲ್ಲ ಹಗರಣದ ಕಮಿಷನ್ ಹೋಗಿದೆ, ಯಾರಿಗೆ ಎಷ್ಟು ಪಾಲು ಹೋಗಿದೆ, ಇದಕ್ಕೆಲ್ಲ ನೇರ ಹೊಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರೇ. ಇದಕ್ಕೆಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಉತ್ತರವನ್ನು ನೀಡ್ತಾ ಇಲ್ಲ? ಸಚಿವರ ಆಪ್ತ ಅಧಿಕಾರಿಯೇ ಇದಕ್ಕೆ ಸೂತ್ರಧಾರನಾಗಿದ್ದಾರೆ. ಆ ವ್ಯಕ್ತಿಯ ಮೂಲಕವೇ ಈ ಕಮಿಷನ್ ದಂಧೆ ನಡೀತಾ ಇದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಏನು, ಈ ವ್ಯಕ್ತಿ ಏನಿದ್ದಾನೆ ಇವನ ಮೂಲಕವೇ ಈ ಕಮಿಷನ್ ದಂಧೆ ನಡೀತಾ ಇದೆ ಎಂಬ ದೂರು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಸ್ವತಃ ಇಲಾಖೆಯಲ್ಲೇ ಕೇಳಿ ಬರ್ತಾ ಇದೆ ಆರೋಪ. ಎಸ್, ಏನು ಹಗರಣ ಆಗಿದೆ ಇದು? ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳು ICDS ಯೋಜನೆ ಏನಿದೆ 50 ವರ್ಷ ಪೂರ್ಣ ಆಗಿದೆ. ಇದು ಪೂರ್ಣ ಆಗಿದ್ದಕ್ಕೆ ಇದನ್ನ ಸಂಭ್ರಮವನ್ನ ಮಾಡೋದಕ್ಕೆ ಬ್ಯಾನರ್ ಅಳವಡಿಕೆಯನ್ನ ಮಾಡ್ತಾ ಇದ್ದಾರೆ. ಬ್ಯಾನರ್ ಅಳವಡಿಕೆಯಲ್ಲೂ ಕೂಡ ಕೋಟಿ ಕೋಟಿ ರೂಪಾಯಿಯನ್ನ ಹೊಡೆದಿದ್ದಾರೆ. ಬರೀ ಒಂದು ನಾರ್ಮಲ್ 6x4 ಅಳತೆಯ ಬ್ಯಾನರ್ ಬೇಕಾದ್ರೆ 250ರಿಂದ 300 ರೂಪಾಯಿ, ಚೆನ್ನಾಗಿರೋದೊಂದೇ 400ರಿಂದ 500 ರೂಪಾಯಿ. ಆದರೆ ಇವರು ಫಿಕ್ಸ್ ಮಾಡಿದ ದರ ನೋಡ್ರಿ, 998 ರೂಪಾಯಿ ಒಂದು ಬ್ಯಾನರ್ಗೆ. ಏನು ಇಷ್ಟು ಒಂದು ಹಗರಣ ನಡೀತಾ ಇದೆ ಅಂದರೆ ಇದೊಂಥರ ಅಸಹ್ಯ ಕಣ್ರಿ. ಏನು ಬರೀ ಮಕ್ಕಳ ಹಕ್ಕುಗಳಿಗೆ ಮೀಸಲಾಗಿರುತ್ತೆ ಈ ಹಣ. ಈ ಹಣದಲ್ಲಿ ಅವ್ಯವಹಾರ ನಡೆದಿದೆ ಅಂದರೆ ಅದು ಕೇವಲ ಒಂದು ಆರ್ಥಿಕ ಅಪರಾಧವಲ್ಲ, ಅದು ಒಂದು ನೈತಿಕ ದ್ರೋಹವೂ ಹೌದು. ಯಾಕಂದರೆ ಮಕ್ಕಳು ಇರ್ತಾರ್ರಿ, ಅವರು ಬಡ ಮಕ್ಕಳು. ಇದು ಒಂದು ಕಟ್ಟಡ ಅಂತ ಕರೆಯಲ್ಲ ನಾವು ಅಂಗನವಾಡಿ ಅಂತೆ ಅಂದರೆ ಅದು ಮಕ್ಕಳ ಭವಿಷ್ಯದ ಮೊದಲ ಹೆಜ್ಜೆ. ಯಾರೇ ಒಂದು ಸ್ಕೂಲ್ ಫಸ್ಟ್ ಹೋಗಬೇಕಾದ್ರೆ ಅಂಗನವಾಡಿಗೆ ಹೋಗ್ತಾರೆ, ಅಲ್ಲಿ ಪೌಷ್ಟಿಕ ಆಹಾರ ಸಿಗುತ್ತೆ. ಬಡ ಮಕ್ಕಳೇನು ಇರ್ತಾರೆ ಅವರೆಲ್ಲ ಹೋಗೋದಲ್ಲಿಗೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಕಷ್ಟಪಟ್ಟು ದುಡಿತಿರ್ತಾರೆ ಅವ್ರ ಪೋಷಕರು. ಅವರು ಅಂಗನವಾಡಿಯಲ್ಲಿ ನಮ್ಮ ಮಕ್ಕಳಿಗೆ ಆತಪ ಸರಿಯಾದ ಶಿಕ್ಷಣ ಸಿಗುತ್ತೆ, ಸರಿಯಾದ ಊಟ ಸಿಗುತ್ತೆ, ಪೌಷ್ಟಿಕಾಂಶದ ಯುಕ್ತ ಊಟ ಸಿಗುತ್ತೆ ಅಂತ ಕಳಿಸಿರ್ತಾರೆ. ಆದರೆ ಪೌಷ್ಟಿಕಾಂಶಯುಕ್ತ ಊಟನೂ ಬರ್ತಾ ಇಲ್ಲ. ಈ ಕಡೆ ನೋಡಿದರೆ ಸಾಲು ಸಾಲು ಹಗರಣಗಳು ನಡೀತಾ ಇವೆ. ಈ ರೀತಿ ಆಗ್ತಾ ಹೋದರೆ ಅಂಗನವಾಡಿಗಳ ಕತೆ ಏನಂತ? ಇನ್ನೊಂದು ಕಡೆ ನೋಡೋದಾದರೆ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ, ಇದಕ್ಕೆ ಏನು ಉತ್ತರನೂ ಕೊಡ್ತಾ ಇಲ್ಲ. ಯಾಕೆಂತಂದರೆ ಒಂದೇ ಇಲಾಖೆಯಲ್ಲಿ ಸಾಲು ಸಾಲು ಹಗರಣಗಳು ನಡೀತಾ ಇವೆ. ಬರೀ ಒಂದೇ ಹಗರಣ ಆಗಿದ್ರೆ ಆಯ್ತು ಬಿಡಿ, ಆಗಿರ್ಬೋದು, ಅದನ್ನು ಮತ್ತೆ ನ್ಯಾಯಾಂಗಕ್ಕೆ ಒಪ್ಪಿಸೋಣ ಅಂತ ಅನ್ಬೋದು. ಆದರೆ ಸಾಲು ಸಾಲು ಹಗರಣಗಳು ಇವು. ಇದೇ ಒಂದೇ ಇಲಾಖೆಯಲ್ಲೇ ಸಾಲು ಸಾಲು ಹಗರಣ. ಮೊಟ್ಟೆ ಖರೀದಿಯಲ್ಲಿ ಹಗರಣ ಮಾಡಿದ್ರಿ, ಅಧಿಕಾರಿಗಳ ವರ್ಗಾವಣೆಯಲ್ಲಿ ಹಗರಣ ಆಯಿತು, ಮೊಬೈಲ್ ಖರೀದಿಯಲ್ಲಿ ಹಗರಣ ಆಯಿತು,